ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ದೇಶವನ್ನ ತಾಯಿ ಅಂತ ಕರೆಯೋದ್ರಲ್ಲಿ ದೌರ್ಜನ್ಯ ಇದೆಯಾ? ಭಾರತವನ್ನ ಮಾತೆ ಅಂತಂದ್ರೆ ದೇವರನ್ನ ಪೂಜಿಸು ಅಂತ ಅರ್ಥನ? ನಾನು ವಂದೇ ಮಾತರಂ ಗೀತೆಯನ್ನ ಹಾಡ್ಬಿಟ್ರೆ ನಾನು ಮುಸ್ಲಿಂ ಹೋಗಿ ಹಿಂದೂ ಆಗ್ಬಿಡ್ತೀನ? ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗತ್ತಾ? ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಗೊತ್ತು, ಇವತ್ತು ದೇಶಾದ್ಯಂತ ಒಂದು ದೊಡ್ಡ ಮಟ್ಟಿನ ಚರ್ಚೆ ನಡೀತಾ ಇರುವಂತದ್ದು ವಂದೇ ಮಾತರಂ ಗೀತೆಯನ್ನ ಸಂಪೂರ್ಣವಾಗಿ ಹಾಡಬೇಕಾ ಹಾಡಬಾರ್ದಾ, ಸರಿನಾ ತಪ್ಪಾ? ಕಾರಣ ಏನು? ವಂದೇ ಮಾತರಂ ರಾಷ್ಟ್ರೀಯ ಗೀತೆಗೆ 150 ವರ್ಷ ತುಂಬಿರುವಂತಹ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಕೇಂದ್ರ ಸರ್ಕಾರ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈಗ ಅದರ ಭಾಗವಾಗಿ ವಂದೇ ಮಾತರಂ ಗೀತೆ ಹಾಡುವಂಥದ್ದನ್ನ ಕಡ್ಡಾಯಗೊಳಿಸಿ ಒಂದು ಹೊಸ ಮಾರ್ಗಸೂಚಿಯನ್ನು ಪ್ರಕಟ ಮಾಡಿರುವಂಥದ್ದು. ಇಷ್ಟು ವರ್ಷಗಳ ಕಾಲ ಏನಿತ್ತು? ಶಾಲೆಗಳಲ್ಲಿ ಆಗಿರಬಹುದು, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಆಗಿರಬಹುದು, ಜನಗಣಮನವನ್ನ ಮಾತ್ರ ಕಡ್ಡಾಯ ಮಾಡಲಾಗಿತ್ತು. ವಂದೇ ಮಾತರಂ ಒಂಥರ ಮ್ಯಾಂಡೇಟರಿ ಅನ್ನೋ ರೀತಿ ಇತ್ತು. ಆಮೇಲೆ ನೆಹರು ಕೃಪೆಯಿಂದ ಮುಸ್ಲಿಂ ಓಲೈಕೆ ಸಲುವಾಗಿ ಕೇವಲ 2 ಪ್ಯಾರವನ್ನ ಮಾತ್ರ ಹಾಡಲಾಗ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಪೂರ್ತಿ ವಂದೇ ಮಾತರಂ ಗೀತೆಯನ್ನ ಹಾಡಲೇಬೇಕು, ಇದು ಕಡ್ಡಾಯ ಆಗತ್ತೆ. ಅಂದ್ರೆ ಮೋದಿ ಸರ್ಕಾರ ಹೇಳ್ತಾ ಇದೆ, ವಂದೇ ಮಾತರಂ ಅನ್ನುವಂಥದ್ದು ಕೇವಲ ಒಂದು ಗೀತೆ ಅಲ್ಲ, ಇದು ಸ್ವಾತಂತ್ರ್ಯ ಹೋರಾಟದ ಒಂದು ಆತ್ಮ. ಹಾಗಾಗಿ ಎಲ್ಲ 6 ಪ್ಯಾರಾಗಳನ್ನ ಕಡ್ಡಾಯವಾಗಿ ಹಾಡಬೇಕು. ಸೊ ಎಲ್ಲಿ ಕಡ್ಡಾಯ ಅಂತ ನೋಡಿದ್ರೆ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಆಗಿರಬಹುದು, ಇನ್ನು ರಾಷ್ಟ್ರಪತಿಗಳು ಭಾಗವಹಿಸುವಂತಹ ಕಾರ್ಯಕ್ರಮಗಳಲ್ಲಿ ಆಗಿರಬಹುದು, ನಾಗರಿಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳಲ್ಲಿ ಆಗಿರಬಹುದು, ಶಾಲೆಗಳಲ್ಲಿ ಇಲ್ಲೆಲ್ಲೂ ಕೂಡ ವಂದೇ ಮಾತರಂ ಕಡ್ಡಾಯ ಆಗಿರುತ್ತೆ. ಏನಾದ್ರೂ ತಪ್ಪು ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ ಕೂಡ ಇದೆ ಈ ವಿಚಾರದಲ್ಲಿ. ವೀಕ್ಷಕರೇ, ಹೀಗೆ ಆಗ್ತಾ ಇದ್ದ ಹಾಗೆ ಆಗ್ಲೇ ಕೆಲವರು ಕಿರ್ಚಾಡೋದಕ್ಕೆ ಶುರು ಮಾಡಿದ್ದಾರೆ. ಕೆಲವರು ಏನು ಮುಸಲ್ಮಾನರು, ಅದೇ ರೀತಿ ಅವರನ್ನ ಓಲೈಕೆ ಮಾಡುವಂತ ಒಂದಷ್ಟು ಸೆಕ್ಯುಲರ್ಗಳು, ಅವ್ರದ್ದು ಏನ್ ಬೊಬ್ಬೆ, ಇದು ಸಂವಿಧಾನ ವಿರೋಧಿ, ಇದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ, ಇದು ದೌರ್ಜನ್ಯ, ಇದು ಸರ್ವಾಧಿಕಾರ, ವಂದೇ ಮಾತರಂ ಸಂವಿಧಾನದ ಭಾಗ ಅಂತ ಎಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ? ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇವೆ. ವೈಟ್, ವಂದೇ ಮಾತರಂ ಹೇರಿಕೆ ಇದು ಸಂವಿಧಾನ ವಿರೋಧಿ, ಸಂವಿಧಾನದ ಆರ್ಟಿಕಲ್ 25 ಧರ್ಮ ಪಾಲನೆಗೆ ಸ್ವಾತಂತ್ರ್ಯವನ್ನ ಕೊಡುತ್ತೆ ಅಂತ ಹೇಳ್ತೀರಾ? ಎಸ್, ಆಫ್ ಕೋರ್ಸ್, ಧರ್ಮ ಪಾಲನೆಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಅಲ್ವಾ ದಿನಕ್ಕೆ 5 ಬಾರಿ ಯಾರಿಗೆ ಏನೇ ತೊಂದರೆ ಆದ್ರೂ ಪರವಾಗಿಲ್ಲ, ಬಹುಸಂಖ್ಯಾತ ಹಿಂದೂ ದೇಶದಲ್ಲಿ ನನ್ನದೇ ಕಾರುಬಾರ್ ಅನ್ನೋ ತರ ಆಸನನ್ನ ಕೂಗ್ತಾ ಇರುವಂತದ್ದು. ಅಂಡ್ ಅದನ್ನ ಹಿಂದೂಗಳು ಸಹಿಸ್ಕೊಂಡಿರುವಂತದ್ದು, ಅದವರ ಗ್ರೇಟ್ನೆಸ್. ಬಿಡಿ, ನಿಮಗೆ ಆರ್ಟಿಕಲ್ 25 ಧರ್ಮ ಪಾಲನೆಗೆ ಸ್ವಾತಂತ್ರ್ಯವನ್ನ ಕೊಡುತ್ತೆ, ಆದರೆ ದೇಶದ ಮೇಲೆ ಗೌರವವನ್ನ ವ್ಯಕ್ತಪಡಿಸೋದನ್ನ ಎಲ್ಲಾದ್ರೂ ತಡೆಯುತ್ತಾ? ಬೇಡ ಅಂತ ಹೇಳುತ್ತಾ? ಇಲ್ಲ ಅಲ್ವಾ? ನಿಮ್ಮ ಧರ್ಮ ಪಾಲನೆಗೂ ವಂದೇ ಮಾತರಂ ಹಾಡೋದಕ್ಕೂ ಏನ್ರಿ ಸಂಬಂಧ? ಅದರಲ್ಲಿ ದೇವಿ ಅಂತ ಉಲ್ಲೇಖ ಮಾಡಲಾಗಿದೆ, ಅದಕ್ಕೆ ಬರ್ತೀನಿ. ನಿಮಗೆ ವಂದೇ ಮಾತರಂ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನ್ ಮಾಡಿತ ಅನ್ನುವಂಥದ್ದು ಗೊತ್ತಾ? ಬ್ರಿಟಿಷರ ವಿರುದ್ಧ ಲಕ್ಷಾಂತರ ಜನರನ್ನ ಜಾತಿ ಧರ್ಮ ಅನ್ನುವಂಥ ಭೇದ ಇಲ್ಲದೆ ಅವತ್ತು ವಂದೇ ಮಾತರಂ ಒಗ್ಗೂಡಿಸಿತ್ತು. ಅವತ್ತು ಈ ರೀತಿಯಾದಂತಹ ಸಮಸ್ಯೆಗಳು ಬಂದಿರಲಿಲ್ಲ, ಎಲ್ಲರೂ ಒಟ್ಟಾಗಿ ಹೋರಾಡಿದ್ರು. ಅವತ್ತು ಯಾರಿಗೂ ಕೂಡ ವಂದೇ ಮಾತರಂ ಸಮಸ್ಯೆ ತಂದಿರಲಿಲ್ಲ. ಮೊಹಮ್ಮದ್ ಅಲಿ ಜಿನ್ನಾ ಆ ಸಮಸ್ಯೆಯನ್ನ ತಂದಿಡ್ತಾನೆ, ಅವತ್ತಿಂದ ನಿಮಗೆಲ್ಲರಿಗೂ ಕೂಡ ಅದು ಪ್ರಾಬ್ಲಮ್ ಆಗಿ ಕಾಣಿಸ್ತಾ ಇರುವಂತದ್ದು. ಅದಕ್ಕಿಂತ ಮುಂಚೆ ವಂದೇ ಮಾತರಂ ಯಾರಿಗೂ ಪ್ರಾಬ್ಲಮ್ ಇತ್ತು? ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಯಾರಿಗಾದ್ರೂ ಪ್ರಾಬ್ಲಮ್ ಇತ್ತಾ? ಇಲ್ಲ. ಅವತ್ತು ವಂದೇ ಮಾತರಂ ಅನ್ನುವಂತಹ ಘೋಷಣೆ ಕೇಳ್ತಾ ಇದ್ದ ಹಾಗೆ ಬ್ರಿಟಿಷ್ ಸರ್ಕಾರ ನಡುಗ್ತಾ ಇತ್ತು. ಇವತ್ತು ನೀವುಗಳು ಯಾಕೆ ನಡುಗ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ವಂದೇ ಮಾತರಂ ಇದು ಕೇವಲ ಒಂದು ಹಾಡಲ್ಲ, ಇದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಒಂದು ಕ್ರಾಂತಿಯ ಘೋಷಣೆ. ಅದಕ್ಕೆ ಗೌರವವನ್ನು ಕೊಡೋದಕ್ಕೆ ನಿಮಗಾಗಲ್ಲ ಅಂತಂದ್ರೆ ಎಂತಹ ಮನಸ್ಥಿತಿ ನಿಮ್ಮದು? ವೀಕ್ಷಕರೇ, ಇವರದ್ದು ಇನ್ನೊಂದು ವಾದ ಇದೆ. ಅದರಲ್ಲಿ ಭಾರತ ಮಾತೆಯನ್ನ ದುರ್ಗೆ ಅಂತ ಸಂಬೋಧನೆ ಮಾಡಿದ್ದಾರೆ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ಕಮಲಾಂ ಕಮಲದಲ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ. ಇದೆ ಅಲ್ವಾ ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇರುವಂತದ್ದು? ಏನಿದ್ರ ಅರ್ಥ? ಏನ್ ಹೇಳುತ್ತೆ ಈ ಸಾಲುಗಳು? ಮೊದಲಿಗೆ ನಾನೊಂದು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಇದು ಹಿಂದೂ ದೇವರನ್ನ ಪೂಜಿಸುವಂತ ಹೇಳುವಂತಹ ಸಾಲುಗಳು ಖಂಡಿತವಾಗ್ಲೂ ಅಲ್ಲ. ಇದೊಂದು ಕಾವ್ಯಾತ್ಮಕ ರೂಪದಲ್ಲಿ ನಮ್ಮ ಭಾರತ ಮಾತೆಯನ್ನ ವರ್ಣಿಸಿರುವಂತಹ ಸಾಲುಗಳು. ತ್ವಂ ಹಿ ದುರ್ಗಾ, ತಾಯಿ ಭಾರತ ಮಾತೆ, ನೀನು ದುರ್ಗೆ. ದುರ್ಗೆ ಅಂತಂದ್ರೆ ಏನು? ಶಕ್ತಿ, ರಕ್ಷಣೆ, ಆರಕ್ಷಣ ಸಾಮರ್ಥ್ಯ, ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡುವಂಥದ್ದು, ಅದರ ಸಂಕೇತ.
ದಶ ಪ್ರಹರಣ ಧಾರಿಣಿ, 10 ಆಯುಧಗಳನ್ನ ಹಿಡಿದಿರುವಂತಹ ಶಕ್ತಿ. ಅದರ ಅರ್ಥ ಏನು? ದೇಶ ತನ್ನನ್ನ ತಾನು ಕಾಪಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿರಬೇಕು. ಮುಂದೆ ಕಮಲಾಂ ಕಮಲದಲ ವಿಹಾರಿಣಿ, ಕಮಲ ಅಂದ್ರೆ ಲಕ್ಷ್ಮಿ, ಸಮೃದ್ಧಿ, ಐಶ್ವರ್ಯ, ಸಂಪತ್ತು. ಅಂದ್ರೆ ದೇಶ ಶ್ರೀಮಂತ ಆಗಿರ್ಲಿ, ಸಮೃದ್ಧ ಆಗಿರ್ಲಿ ಅನ್ನುವಂಥ ಆಶಯ. ವಾಣಿ ವಿದ್ಯಾದಾಯಿನಿ, ಸರಸ್ವತಿ, ಜ್ಞಾನ, ವಿದ್ಯೆ, ಬುದ್ಧಿ. ಅಂದ್ರೆ ದೇಶ ಕೇವಲ ಭೂಮಿಯಲ್ಲ, ಅದು ಜ್ಞಾನವನ್ನು ಕೊಡುವಂತಹ ತಾಯಿ. ಹಾಗಾದ್ರೆ ಇಲ್ಲಿ ಏನಿದೆ ಈ ಸಾಲುಗಳಲ್ಲಿ? ಶಕ್ತಿ ಇದೆ, ಸಂಪತ್ತು ಇದೆ, ಜ್ಞಾನ ಇದೆ. ಮುಂದೆ ಸುಜಲಾಂ ಸುಫಲಾಂ ಮಾತರಂ ಅಂದ್ರೆ ಅರ್ಥ ಏನು? ನೀರಿನಿಂದ ಸಮೃದ್ಧ, ಬೆಳೆಗಳಿಂದ ಸಮೃದ್ಧ, ಸಂಪತ್ತಿನಿಂದ ತುಂಬಿರುವಂತಹ ತಾಯಿ. ಇಲ್ಲಿ ಧಾರ್ಮಿಕ ಎಲ್ಲಿ ಬಂತು? ಇದೊಂದು ಭಾವನೆ. ನಮ್ಮ ರಾಷ್ಟ್ರವನ್ನ ತಾಯಿಯಾಗಿ ನೋಡಿದಾಗ ಮೂಡಿದಂತಹ ಚಿತ್ರಣ ಇದು. ಈಗ ಹೇಳಿ, ದೇಶವನ್ನ ಶಕ್ತಿಯ ಪ್ರತೀಕ ಅಂತ ಕರೆಯೋದ್ರಲ್ಲಿ ಏನ್ ತಪ್ಪಿದೆ? ದೇಶವನ್ನ ಸಮೃದ್ಧಿಯ ಸಂಕೇತ ಅಂತ ಹೇಳೋದ್ರಲ್ಲಿ ಏನ್ರಿ ಸಮಸ್ಯೆ ಇದೆ? ದೇಶವನ್ನ ಜ್ಞಾನದ ತಾಯಿ ಅಂತ ವರ್ಣಿಸೋದ್ರಲ್ಲಿ ಏನಪಾಯ ಇದೆ? ಯಾರ ಭಾವನೆಗೆ ಇದರಲ್ಲಿ ಧಕ್ಕೆ ಆಗುತ್ತೆ? ದಯವಿಟ್ಟು ಹೇಳಬೇಕು ನನಗೆ. ನೀವೊಬ್ಬ ಭಾರತೀಯರಾಗಿ ಈ ಸಾಲುಗಳನ್ನ ಕೇಳಿದ್ರೆ, ಈ ಸಾಲುಗಳನ್ನ ಹಾಡಿದ್ರೆ ಇದು ಪೂಜೆ ಮಾಡುವಂತ ಆದೇಶ ಅಂತ ಅನ್ಸಲ್ಲ. ಇದು ದೇಶವನ್ನ ಗೌರವಿಸುವಂತ ಗೀತೆ. ಮತಾಂಧ ಮನಸ್ಥಿತಿಗಳಿಗೆ ಇದು ಎಲ್ಲಿಂದ ಅರ್ಥ ಆಗಬೇಕು? ನೀವೇ ಹೇಳಿ. ವೀಕ್ಷಕರೇ, ಭಾರತೀಯ ಸಂಸ್ಕೃತಿಯಲ್ಲಿ ದೇಶವನ್ನ ತಾಯಿ ಅಂತ ಕರೆಯುವಂಥದ್ದು ಅದೊಂದು ಭಾವನೆ, ಅದೊಂದು ರೂಪಕ, ಒಂದು ಗೌರವದ ಪ್ರತೀಕ. ನಮ್ಮ ಸಂಸ್ಕೃತಿ ರೀ ಅದು. ಈ ಹಾಡು ಹಿಂದೂ ದೇವರನ್ನ ಪೂಜಿಸುವಂತ ಹೇಳ್ತಾ ಇಲ್ಲ, ಯಾರ ಧರ್ಮವನ್ನ ಕೂಡ ಬದಲಾಯಿಸುವಂತ ಹೇಳ್ತಾ ಇಲ್ಲ. ಮೈಕ್ನಲ್ಲಿ ಅಲ್ಲಾಹ್ ಒಬ್ಬನೇ ದೇವರು ಅಂತ ಅಂದಾಗ ಬಹುದೇವತಾ ರಾಜಕರು ಅದನ್ನ ಕೇಳಿ ಕೂತ್ಕೊಳ್ಬೇಕು, ಅದಕ್ಕೆ ಒಪೋಸ್ ಮಾಡಬಾರದು. ಅದೇ ಭಾರತ ತನ್ನ ದೇಶವನ್ನ ತಾಯಿ ಅಂತ ಅಂದಾಗ ಅದು ನನ್ನ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ತರುತ್ತೆ ಅಂತ ಹೇಳ್ತೀರಾ ಅಂತಂದ್ರೆ ಹೌ ವರ್ಸ್ಟ್ ಅಲ್ವಾ? ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಡ್ಕೊಳ್ಳುವಂಥದ್ದಲ್ವಾ ಇದನ್ನ ಹೇಳುವಂಥದ್ದು? ಹಾಗೆ ಕಾಣಿಸುತ್ತಲ್ವಾ? ವೀಕ್ಷಕರ, ಮುಸ್ಲಿಂ ಸಂಘಟನೆಗಳಾಗಿರಬಹುದು, OIC ಆಗಿರಬಹುದು, ಹೇಳ್ತಾರೆ ನೀವು ವಂದೇ ಮಾತರಂ ಗೀತೆಯನ್ನ ನೀವು ಹಾಡಿ, ನೀವು ನುಡಿಸಿ, ನಾವ್ ಯಾರು ತಡೆಯಲ್ಲ, ನಾವು ಗೌರವಿಸ್ತೀವಿ ಅಂತ. ನಿಮ್ಮ ಈ ಡ್ರಾಮ್ಯಾಟಿಕ್ ಮಾತುಗಳನ್ನ ದಯವಿಟ್ಟು ನಿಲ್ಲಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಸಾದುದ್ದೀನ್ OWೈಸಿಗೆ ಸಂಬಂಧನೇ ಇಲ್ಲದಂತಹ ಪ್ಯಾಲೆಸ್ತೀನಿಗೆ ಜೈಕಾರವನ್ನ ಹಾಕೋದಕ್ಕೆ, ಅದು ಸಂಸತ್ತಲ್ಲಿ ನಿಂತ್ಕೊಂಡು ಜೈಕಾರವನ್ನ ಹಾಕೋದಕ್ಕೆ ಬಾಯ್ ಬರುತ್ತೆ. ಅದೇ ಜೀವನವನ್ನ ಕಟ್ಟಿಕೊಟ್ಟಿರುವಂತಹ ಭಾರತ ಮಾತೆಗೆ ಜೈಕಾರವನ್ನ ಹಾಕೋದಕ್ಕೆ ಬಾಯ್ ಬರಲ್ಲ. ಧರ್ಮ ಅಡ್ಡ ಬಂದು ಬಿಡತ್ತೆ. ನೀವು ಹಾಡಿ, ಅದು ಮಾಡಿ, ಇದು ಮಾಡಿ ಅಂತ ಪ್ರೀಚ್ ಮಾಡುವಂಥದ್ದು. ಇನ್ನೊಂದು ಮಾತು ನಾನು ಕೇಳಲೇಬೇಕಿಲ್ಲಿ, ವಂದೇ ಮಾತರಂ ಸಂವಿಧಾನದ ಭಾಗ ಅಂತ ಎಲ್ಲಿ ಉಲ್ಲೇಖ ಇದೆ ಅಂತ ಕೇಳ್ತೀರಲ್ವಾ? ಓಕೆ, ಅದೇ ಸಂವಿಧಾನದ ಬಗ್ಗೆ ಮಾತಾಡೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಸೆಕ್ಯುಲರ್ ಅನ್ನುವಂತಹ ಪದ ಎಲ್ಲಿತ್ತು? ಇತ್ತ? ಇರಲಿಲ್ಲ. 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಅದನ್ನು ಸೇರಿಸಲಾಯಿತು. ನಿಮಗೋಸ್ಕರನೇ ಸೆಕ್ಯುಲರ್ ಅನ್ನುವಂತಹ ಪದವನ್ನ ಕಾಂಗ್ರೆಸ್ ಗಿಫ್ಟ್ ಆಗಿ ಕೊಡುತ್ತೆ. ಆಗ ಯಾಕೆ 1950ರಿಂದ 1976ರವರೆಗೆ ಭಾರತ ಸೆಕ್ಯುಲರ್ ಆಗಿರಲಿಲ್ಲ? ಆಮೇಲೆ ಯಾಕೆ ಸೆಕ್ಯುಲರ್ ಆಯಿತು? ಯಾಕೆ ಸೆಕ್ಯುಲರ್ ಅನ್ನುವಂತಹ ಪದವನ್ನ ನೀವು ಸೇರಿಸಿಬಿಟ್ರಿ? ಯಾಕೆ ಈ ಪ್ರಶ್ನೆಗಳು ಬರಲಿಲ್ಲ? ಯಾಕೆ ಅದಕ್ಕೆ ವಿರೋಧವನ್ನು ನೀವು ವ್ಯಕ್ತಪಡಿಸಲಿಲ್ಲ? ಅದು ನೀವು ಅಂಬೇಡ್ಕರ್ ಅವರಿಗೆ ಮಾಡಿದಂತಹ ಅವಮಾನ ಅಲ್ವಾ? ಅಲ್ಲಿ ಸಂವಿಧಾನ ಬರಲ್ವಾ? ನಿಮಗೆ ಅದು ಒಪ್ಪಿಗೆ ಇತ್ತು, ನಿಮಗೆ ಅದರಲ್ಲಿ ಲಾಭ ಆಯಿತು. ವಂದೇ ಮಾತರಂನಿಂದ ನಿಮಗೆ ಯಾವ ಲಾಭ ಕೂಡ ಇಲ್ಲ. ವೋಟ್ ಬ್ಯಾಂಕ್ ಹಿಡಿದಿಟ್ಟುಕೊಳ್ಳೋದಕ್ಕೆ ವಂದೇ ಮಾತರವನ್ನು ವಿರೋಧ ಮಾಡಲೇಬೇಕು. ಅದಕ್ಕೋಸ್ಕರ ಲಾಭ ಇಲ್ಲ ಅಂತ ಅಂದಾಗ ನಿಮಗೆ ಸಂವಿಧಾನದ ನೆನಪಾಗ್ತಾ ಇದೆ. ಹೌದೋ ಅಲ್ವೋ? ನಿಮ್ಮನ್ನ ಕರೆಕ್ಟ್ ಆಗಿ ಕೂರಿಸಿ ಸಂವಿಧಾನದ ಬಗ್ಗೆ ಕೇಳ್ತಾ ಹೋದ್ರೆ, ಅಂದ್ರೆ ಸಂವಿಧಾನದ ಪ್ರಕಾರನೇ ಪ್ರಶ್ನೆ ಕೇಳ್ತಾ ಹೋದ್ರೆ, ನಿಮ್ಮ ಒಂದೊಂದು ನಡವಳಿಕೆಗಳಿಗೂ ಬಹಳಷ್ಟು ಮಾತಾಡ್ಬೇಕಾಗಬಹುದು. ಒಂದಷ್ಟು ಕೇಳ್ತೀನಿ. ಸಂವಿಧಾನದ ಬಗ್ಗೆ ಮಾತಾಡುವಂತ ನಿಮಗೆ ಅದೇನೋ OWೈಸಿ ಹೇಳ್ತಾ ಇದ್ರಲ್ವಾ,
ಪೊಲೀಸರಿಗೆ 15 ನಿಮಿಷ ನಮಗೆ ಕೊಟ್ಟು ಬಿಡಿ, ಆಮೇಲೆ ಏನು ಮಾಡ್ತೀವಿ ನೋಡಿ ಅಂತ ಬೆದರಿಕೆ ಹಾಕ್ತೀರಲ್ವಾ? ಸಂವಿಧಾನದಲ್ಲಿ ಎಲ್ಲಿ ಬರುತ್ತೆ? ಇಡೀ ಗ್ರೀನ್ 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 ಮಾಡ್ತೀವಿ ಅಂತೆಲ್ಲ ಹೇಳ್ತೀರಲ್ವಾ? ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆಯಾ? ಇಂಥದಕ್ಕೆ ಎಲ್ಲಿ ಉಲ್ಲೇಖ ಇದೆ ಸಂವಿಧಾನದಲ್ಲಿ? ಸಂವಿಧಾನ ಅಂತ ಅಂದ್ರೆ ಅದು ನಿಮಗೆ ಅನುಕೂಲ ಇದ್ದಾಗ ಮಾತ್ರ ಬಳಕೆ ಮಾಡುವಂತಹ ಪುಸ್ತಕ ಅಲ್ಲ. ಅದು ಸಂಪೂರ್ಣವಾಗಿ ಗೌರವಿಸಬೇಕಾದಂತಹ ಮೌಲ್ಯ ಪತ್ರ. ನನಗೆ ಬೇಕಾದಾಗ ನಾನು ಸಂವಿಧಾನ ಅಂತ ಹೇಳ್ತೀನಿ, ನನಗೆ ಬೇಡ ಅಂತ ಅಂದಾಗ ನಾನು ಕುರ್ಆನ್ ಅಂತ ಆಯ್ಕೆ ಮಾಡ್ಕೊಳ್ತೀನಿ, ನಾನು ಮುಸ್ಲಿಂ ಅನ್ನುವಂತಹ ಒಂದು ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡ್ತೀನಿ ಅಂತಂದ್ರೆ ಏನರ್ಥ? ಇದು ಸಂವಿಧಾನವನ್ನ ರಚನೆ ಮಾಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡುವಂತಹ ಅವಮಾನ ಅಲ್ವಾ? ವೀಕ್ಷಕರ, ದೇಶದ ಗೌರವದ ವಿಚಾರ ಅಂತ ಬಂದಾಗ ನಾವ್ ಯಾವತ್ತೂ ಕೂಡ ಸ್ಪಷ್ಟವಾಗಿರ್ಬೇಕು. ನಮಗೆ ದೇಶನೇ ಮೊದಲು. ವಂದೇ ಮಾತರಂ ಇಲ್ಲಿ ಯಾರ ವಿರುದ್ಧ ಕೂಡ ಇಲ್ಲ. ಇದು ಭಾರತದ ಪರವಾಗಿ ಇರುವಂಥದ್ದು. ಇದನ್ನ ಯಾರಾದ್ರೂ ಧರ್ಮ ಮತ ಅಂತ ತಂದು ಇಲ್ಲೂ ಕೂಡ ವಿಭಜಿಸುವಂತಹ ಪ್ರಯತ್ನವನ್ನ ಮಾಡ್ತೀರಾ ಅಂತ ಅಂದ್ರೆ ನೀವು ಭಾರತದಲ್ಲಿ ಇರುವಂತದಕ್ಕೆ ಯೋಗ್ಯರಲ್ಲ. ಮತ್ತೆ ಹೇಳ್ತೀನಿ, ವಂದೇ ಮಾತರಂ ಯಾರ ವಿರುದ್ಧ ಕೂಡ ಅಲ್ಲ. ಇದು ಭಾರತದ ಪರ, ಇದು ನಮ್ಮ ಇತಿಹಾಸ, ಇದು ನಮ್ಮ ಆತ್ಮ ಗೌರವ. ಇಲ್ಲಿ ಪ್ರಶ್ನೆ ಇರುವಂಥದ್ದು ಗೀತೆಯ ಬಗ್ಗೆ ಅಲ್ಲ, ಅದನ್ನ ಪ್ರಶ್ನೆ ಮಾಡ್ತಾ ಇರುವಂಥವರ ಬಗ್ಗೆ, ಅದನ್ನ ವಿರೋಧ ಮಾಡ್ತಾ ಇರುವಂಥವರ ಬಗ್ಗೆ, ಅವರ ಹೀನ ಮನಸ್ಥಿತಿಯ ಬಗ್ಗೆ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.